ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಸ್ಕ್ ಮೆಲನ್ ಶೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಾಬುದಾನ ಹಾಕಿ ನೀಟಾಗಿ ಇದನ್ನು ಕುದಿಸ್ಕೊಡ್ತಿದ್ದೀನಿ. ಅದೆಷ್ಟು ಮಟ್ಟಿಗೆ ಕುದಿಬೇಕು ಅಂತಂದರೆ ಆ ಸಾಬುದಾನ ಟ್ರಾನ್ಸ್ಪರೆಂಟ್ ಆಗಬೇಕು. ಸೊ ಅದಕ್ಕೊಂದು 20 ನಿಮಿಷ ಕುದಿದ್ರೆ ಆಗುತ್ತೆ. ಅದಾದಮೇಲೆ ಇದನ್ನು ನೀರೆಲ್ಲ ತೆಗೆದು ಒಂದು ಸ್ವಲ್ಪ ತಣ್ಣ ನೀರು ಹಾಕೋತಾ ಇದ್ದೀನಿ. ತಣ್ಣ ನೀರು ಹಾಕ್ಕೊಳ್ಳೋದ್ರಿಂದ ಸಾಬುದಾನ ನಾನ್ ಸ್ಟಿಕ್ಕಿಯಾಗಿ ಚೆನ್ನಾಗಿ ಇರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಮಸ್ಕ್ ಮೆಲನ್ ಹಣ್ಣನ್ನು ಪ್ಯೂರಿ ರೆಡಿ ಮಾಡ್ಕೋಬೇಕು. ಏನಿಲ್ಲ, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಥರ್ಡ್ ಸ್ಟೆಪ್ಪಲ್ಲಿ ನಾನು 3 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ಒಂದು 5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದರದ್ದು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಿ. ಕಸ್ಟರ್ಡ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೊಂದು ಅರ್ಧ ಲೀಟರ್ ಹಾಲಿಗೆ ಹಾಕಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು. ಒಂದು ಕುದಿ ಬಂದರೆ ಸಾಕು. ಸೊ ಈ ರೆಸಿಪಿ ನಾನು 3 ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸಾಬುದಾನ ರೆಡಿ ಮಾಡ್ಕೊಳ್ಳೋದು, ಇನ್ನೊಂದು ಈ ಕಸ್ಟರ್ಡ್ ಮಿಲ್ಕ್, ಇನ್ನೊಂದು ಮಸ್ಕ್ ಮೆಲನ್ ಪ್ಯೂರಿ. ಸೊ ನಾರ್ಮಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಸ್ಕ್ ಮೆಲನ್ ಶೇಕ್ ರೆಸಿಪಿ ಟ್ರೈ ಮಾಡಿ ನೋಡಿ. ಈ ಬೇಸಿಗೆಯಲ್ಲಂತೂ ಗೆಸ್ಟ್ಗಳಿಗೆ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಇರುತ್ತೆ. ಇದೊಂಥರ ಯುನೀಕ್ ರೆಸಿಪಿಯಾಗಿ ಕೂಡ ನೀವು ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಕೂಡ ಮಾಡಿ. ಸೊ ನೋಡಿ, ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಚೆನ್ನಾಗಿರಲಿ ಅಂತ ನಾನು 3 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡೆ. ಇದೆಲ್ಲ ನೀಟಾಗಿ ಇವಾಗ ಕುದ್ದಿದೆ. ಸೊ ಇವಾಗ ನಾವು ಇದು ನೋಡಿ, ಈ ಥರ ಕುದಿ ಬಂದರೆ ಸಾಕು. ಸೊ ಇವಾಗ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಮೊದಲಿಗೆ ನಾನು ಈ ಕಸ್ಟರ್ಡ್ ಮಿಲ್ಕ್ನ ಹಾಕೋತಾ ಇದ್ದೀನಿ. ಇದು ಕಸ್ಟರ್ಡ್ ಮಿಲ್ಕ್ ತುಂಬ ಚೆನ್ನಾಗಿ ಟೇಸ್ಟ್ನ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ನಾನು ಆ ಮಸ್ಕ್ ಮೆಲನ್ ಪ್ಯೂರಿ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಪ್ಯೂರಿ ಮಾಡುವಾಗಲೇ ಸ್ವಲ್ಪ ಏಲಕ್ಕಿ ಕೂಡ ಹಾಕೋಬೋದು. ಜೊತೆಗೆ ನಾನು ಸಾಬುದಾನ ಹಾಕ್ಕೊಂಡಿದ್ದೀನಿ. ನೋಡಿ, ಸಾಬುದಾನ ತಣ್ಣೀರಲ್ಲಿ ನಾವು ಹಾಕಿರೋದ್ರಿಂದ ಅದು ಒಂದಕ್ಕೆ ಅಂಟ್ಕೊಳ್ಳೋದಿಲ್ಲ. ಸೊ ಇವಾಗ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ 8 ಅವರ್ ನೀವು ರೆಫ್ರಿಜರೇಟ್ ಮಾಡಿ. ಆವಾಗ ತುಂಬ ತಣ್ಣಗೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ನಟ್ಸ್ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮಾಡಿದ್ರೆ ಮಸ್ಕ್ ಮೆಲನ್ ಶೇಕ್ ಈಸ್ ರೆಡಿ ಟು ಸರ್ವ್ ಆ್ಯಕ್ಚುಲಿ. ಸೊ ನೀವು ಯಾವುದೇ ಒಂದು ಗೆಸ್ಟ್ ಬರ್ತಾ ಇದ್ದಾರೆ ಅಂತಂದರೆ ಮುಂಚೆನೇ ನೀವು ಇದನ್ನು ರೆಡಿ ಮಾಡಿ ಕೂಡ ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡ್ಬೋದು. ತುಂಬ ಒಂದು ಚೆನ್ನಾಗಿರೋ ರೆಸಿಪಿ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಟಾಪಿಂಗಿಗೆ ಅಂತಲೂ ಕೂಡ ನಟ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ. ಸೊ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕ್ ಮತ್ತು ಶೇರ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಎನ್ಕರೇಜು ಮಾಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.